ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎರಡನೇ ಶ್ರಾವಣ ಸೋಮವಾರದ ಹಾರ್ದಿಕ ಶುಭಾಶಯಗಳು. ಭಾನುವಾರದ ರಜೆಯನ್ನು ಪೂರೈಸಿ ಸೋಮವಾರ ದಿವಸ ಮತ್ತೆ ಯಥಾ ಪ್ರಕಾರ ತಮ್ಮ ಮುಂದೆ ಹಾಜರಾಗಿದ್ದೇನೆ. ಈ ರಜೆ ಅನ್ನೋದಿದೆಯಲ್ಲ, ಇದು ಕುರಿತಾಗಿ ನಮ್ಮ ತಂದೆ ಭಾಳ ಚೆನ್ನಾಗಿ ಹೇಳೋರು. ನಾವು ರಜೆ ಬಿಡು ಅಂತೆಲ್ಲ ಅನ್ಕೋತೀವಿ, ಆದರೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರೆ. ಅಂದರೆ ನಾನು ಬಯಸೋದೊಂದು ಅದು ಆಗೋದು ಇನ್ನೊಂದು ಅಂತಾರಲ್ಲ, ಅದೇ ರೀತಿ ಆಗುವಂಥದ್ದು. ನಮ್ಮ ತಂದೆ ಯಾವಾಗಲೂ ಒಂದು ಕತೆ ಹೇಳೋರು. ಏನಂತ ಹೇಳೋರು ಅಂದರೆ, ನಮ್ಮ ರಜಾ ಅಂದರೆ ಹೆಂಗಿರ್ತದೆ ಜೀವನದಾಗ ಅಂತಂದರೆ, ಅದು ಕಂಡಕ್ಟರ್ ಡ್ರೈವರ್ ರಜಾ ಇದ್ದಂಗೆ ಇರ್ತದೆ ಅಂತ. ಏನು ಹಂಗಂದರೆ ಕಂಡಕ್ಟರ್ ಡ್ರೈವರ್ ರಜಾ ಅಂದರೆ ಏನು? ಈ KSRTC ಕಂಡಕ್ಟ್ರು ಡ್ರೈವರ್ಗಳು ರಜಾ ಹಾಕ್ತಾರೆ. ರಜಾ ಹಾಕಿದ ಮೇಲೆ ಬೇರೆ ಯಾವುದೋ ಡಿಪೋದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಊರಿಗೆ ವಾಪಸ್ ಹೋಗಬೇಕಾಗಿರ್ತದೆ. ತನ್ನ ಕುಟುಂಬದವ್ರನ್ನ ಭೇಟಿ ಆಗಲಿಕ್ಕೋಸ್ಕರ, ಹೆಂಡತಿ ಮಕ್ಕಳು ನೋಡಲಿಕ್ಕೆ, ತಂದೆ ತಾಯಿನ ನೋಡಲಿಕ್ಕೆ ಊರಿಗೆ ವಾಪಸ್ ಹೋಗಬೇಕಾಗಿರ್ತದೆ. ರಜೆ ಹಾಕಿದವರು ಬಸ್ ಹತ್ತಿ ಊರಿಗೆ ಹೊರಡ್ತಾರೆ. ಹೊರಡುವಾಗ ಅಲ್ಲಿ ಕಂಡಕ್ಟರ್ ಇರ್ತಾರೆ, ಡ್ರೈವರ್ ಇರ್ತಾರೆ. ಬಸ್ಸಲ್ಲಿ ಮಾತುಕತೆ ಶುರುವಾಗುತ್ತೆ. ಇಡೀ ಅವರ ಪ್ರಯಾಣ ತಮ್ಮ ವೃತ್ತಿಯ ಕುರಿತಾಗೇ ಇರ್ತದೆ ವಿನಃ ಬೇರೆ ಯಾವ ವಿಚಾರವನ್ನು ಅವ್ರು ಮಾತಾಡೋದಿಲ್ಲ. ನಿಮ್ಮ ಡಿಪೋ ಮ್ಯಾನೇಜರ್ ಹೆಂಗಿದ್ದಾನೆ, ನಿಮ್ಮ ರೂಟ್ಗಳೆಲ್ಲ ಹೆಂಗಿದ್ದಾವೆ, ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಚಿಲ್ಲರೆ ಸಮಸ್ಯೆ ಏನಿದೆ, ಮೊದಲಿನ ಕತೆ ಅದು. ಈಗ ಬಿಡಿ, ಎಲ್ಲ ಡಿಜಿಟಲ್ ಆಗಿದೆ, ಅದು ಬೇರೆ ವಿಚಾರ. ಅಂದರೆ ಅವರ ಸಂಪೂರ್ಣ ಮಾತಿನ ವಿಷಯ ಮತ್ತು ಅವರ ಫೋಕಸ್ಸು ತಮ್ಮ ವೃತ್ತಿಯ ಮೇಲೆ ಆಗಿರ್ತದೆ ವಿನಃ ಅವ್ರು ಬೇರೆ ಯಾವುದನ್ನು ಆಲೋಚನೆ ಮಾಡೋದಿಲ್ಲ. ನಿಮ್ಮ ಕುಟುಂಬದವ್ರು ಹೆಂಗಿದ್ದಾರೆ ಅಂತ ಈತ ಕೇಳಲ್ಲ, ಅಲ್ಲಿ ತನ್ನ ಕುಟುಂಬದವ್ರು ಹೇಗಿದ್ದಾರೆ ಅಂತ ಈತ ಹೇಳೋದಿಲ್ಲ. ಇಡೀ ಜರ್ನಿ ಎಲ್ಲ ಮಾಡ್ಕೊಂಡು ವೃತ್ತಿಯ ಬಗ್ಗೆ ಮಾತಾಡಿ ಮನೆಗೆ ಬರ್ತಾರೆ. ಬರೋ ಹೊತ್ತಿಗೆ ಅರ್ಧ ಸಮಯ ಆಗಿಬಿಟ್ಟಿರ್ತದೆ. ಹಿಂಗೆ ಮಲಗಿ ಹೇಳೋದ್ರಾಗ ಮತ್ತು ಮಾರನೇ ದಿವಸ ಕೆಲಸಕ್ಕೆ ಹೋಗಬೇಕಾಗತ್ತೆ. ಹೀಗಾಗಿ ರಜೆ ಬಿಡುವ ಅನ್ನೋದು ಕೇವಲ ನಿಮಿತ್ತ, ಅದು ಅದರಲ್ಲೇನು ವಿಶೇಷವಾದಂಥ ಅರ್ಥವನ್ನು ಕಲ್ಪಿಸಬಾರ್ದು ಅಂತ. ನನಗೆ ಯಾಕೆ ಹಂಗೆ ಅನ್ನಿಸ್ತು ಅಂತಂದರೆ, ನಾನು ಭಾಳ ದೊಡ್ಡ ಆಸೆಯನ್ನು ಇಟ್ಕೊಂಡು ಭಾನುವಾರದ ಹರಟೆ ಅಂತ ಒಂದು ಮಾಡಿಬಿಡೋಣ, ಇಡೀ ದಿವಸ ಖಾಲಿ ಸಿಕ್ಬಿಡ್ತದೆ, ಸೋಮವಾರ ದಿವಸ ಮತ್ತೆ ಯಥಾ ಪ್ರಕಾರ ಆರಾಮಾಗಿ ಫ್ರೆಶ್ ಆಗಿ ಕೆಲಸ ಶುರು ಮಾಡ್ಬೋದು, ತಾಜಾ ಸುದ್ದಿ ಹೇಳ್ಬೋದು. ಹಾಗೆಲ್ಲ ಅಂದ್ಕೊಂಡು ಶುರು ಮಾಡಿದಂಥದ್ದು. ಅದು ಹೆಂಗಾಗ್ಬಿಡ್ತು ಅಂತಂದರೆ, ಭಾನುವಾರ ರಜಾ ಮಾಡಬೇಕು ಅಂತ ಅಂದ್ಕೊಂಡು ಅವನಿಗೆ ಒಂದು ಹರಟೆ ಶುರು ಮಾಡೋಣ. ಯಾಕಂದರೆ ಇಡೀ ದಿವಸ ನಿರ್ವಾತ ಆಗಿಬಿಡಬಾರ್ದು, ವಾಕ್ಯೂಮ್ ಏನೂ ಇಲ್ಲ, ಶೂನ್ಯ ಅಂತ ಅನಿಸ್ಬಿಡಬಾರ್ದು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ. ಅದಕ್ಕೋಸ್ಕರ ಸುಮ್ಮನೆ ಒಂದು ಲೈಟ್ ಫಾರ್ಮ್ಯಾಟ್ನಲ್ಲಿ ಒಂದು ಮಾತುಕತೆಯನ್ನು ನಡೆಸೋಣ ಅಂಥೇಳಿ ಭಾನುವಾರದ ಒಂದು ಸಂಚಿಕೆಯನ್ನು ಶುರು ಮಾಡಿದ್ವಿ. ಪೂರ್ತಿ ದಿವಸ ರಜೆ ಇದ್ದದ್ದನ್ನು ಒಂದು ಸಂಚಿಕೆ ಮಾಡೋ ಮೂಲಕ ಭಾನುವಾರದ ಹರಟೆ ಅಂತ ಶುರು ಮಾಡಿದ್ವಿ. ಭಾನುವಾರದ ಹರಟೆ ಹೆಂಗಾಗ್ಬಿಡ್ತು ಅಂತಂದರೆ, ಇಡೀ ದಿವಸ ಅದರದೇ ಕುರಿತಾಗಿ ಸಾಮಾಜಿಕ ಪರಿವಾರದ ಸದಸ್ಯರು ಕರೆ ಮಾಡೋದು ಮತ್ತು ಬೇರೆ ಬೇರೆ ಕಥೆಗಳನ್ನ ಯಾವ್ದು ಹೇಳ್ಬೋದು ಅಂತ ಚರ್ಚೆ ಮಾಡೋದು, ಇದರಲ್ಲಿ ಅರ್ಧ ಸಮಯ ಹೋಗುತ್ತೆ. ಮತ್ತು ನೀವು ಕಳಿಸಿರುವಂಥ ಸಂದೇಶ ನೋಡಿದ್ರಲ್ಲಿ ಇನ್ನೊಂದಿಷ್ಟು ಸಮಯ ಹೋಗುತ್ತೆ. ಇದರ ಮಧ್ಯೆ ಬೇರೆ ಬೇರೆ ನಮ್ಮ ಸಹೋದ್ಯೋಗಿಗಳು ಬೇರೆ ಬೇರೆ ಕಾರ್ಯಕ್ರಮ ಕರೆದಿರ್ತಾರೆ, ಅಲ್ಲಿ ಹೋಗಬೇಕಾಗತ್ತೆ. ಹೀಗಾಗಿ ಬಿಡು ರಜೆ ಅನ್ನೋದು ಕೇವಲ ಅದು ಹೇಳಲಿಕ್ಕೆ ಚಂದ ಇರ್ತದೆ, ಆದರೆ ಆ ರೀತಿ ಯಾವುದೂ ಸಿಗೋದಿಲ್ಲ ಅಂತ. ಈ ಭಾನುವಾರ ಕೂಡ ನಂದು ಹಾಗೆ ಆಯಿತು. ಹಲವಾರು ಪುಣ್ಯಕ್ಷೇತ್ರಗಳನ್ನ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ತು. ಭಗವಂತನ ಪ್ರೇರಣೆ ಅದು. ನಾವು ಅದನ್ನು ನಮ್ಮ ಕೈಯಲ್ಲೇನು ಇರೋಂಗಿಲ್ಲ, ನಾವು ಹಂಗೆ ಅಂದ್ಕೊಳ್ಳೋದು ಇರಲ್ಲ. ನನಗೆ ಭಾಳ ಖುಷಿ ಆಗೋದೇನೆಂದ್ರೆ, ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಲ್ಲ. ನಾನೇನಾಯಿತು, ನಿನ್ನೆ ಭಾನುವಾರ ದಿವಸ ಮಂಗಳೂರಿನಲ್ಲಿ ಶಿವಳ್ಳಿ ಬ್ರಾಹ್ಮಣರು ಅವರ ಒಂದು ಕಾರ್ಯಕ್ರಮದಲ್ಲಿ ಅವರು ತಮ್ಮ ಮನೆಯಿಂದ ಭಕ್ಷ್ಯಗಳನ್ನ ಮಾಡ್ಕೊಂಬಂದು ಎಲ್ಲರೂ ಒಟ್ಟಿಗೆ ಸೇರಿ ಸಾಂಘಿಕವಾಗಿ ತಮ್ಮ ಅಡುಗೆಯನ್ನು ಅವ್ರ ಜೊತೆ ಹಂಚಿಕೊಂಡು, ಆಷಾಢ ಅಂತ ನಾವು ಅಂತೀವಿ, ಆಷಾಢ ಅಂತ ಈಗ ಅವ್ರಿಗೆ ಆಷಾಢ, ಆಟಿ ಕೂಟ ಅಂತ ಅವ್ರು ಮಾಡ್ತಾರೆ. ಆಡಿ ಅಂತ ತಮಿಳ್ನಾಡಿನ ಅಂತಾರೆ. ಆಟಿ ಕೂಟ ಅಂತ ಒಂದು ಕಾರ್ಯಕ್ರಮ. ಎಷ್ಟೋ ಜನ ಹಿರಿಯರು ಬಂದು ಭೇಟಿ ಆದರು ನನ್ನ. ಅವರೆಲ್ಲ ಪ್ರತಿ ದಿವಸ ಅವ್ರು ಮಾತ್ರೆ ತೊಗೊಂಡಂಗೆ ಟೈಮ್ ಟು ಟೈಮ್ ವಿಡಿಯೋ ನೋಡ್ತಾರೆ ನಮ್ಮನೆಯವರು ಅಂತ ಅವ್ರ ಹೆಣ್ಮಕ್ಕಳ ಆಕ್ಷೇಪಣೆ. ಸೋದರಿಯರು, ತಾಯಂದರು ಎಲ್ಲರೂ ತುಂಬ ಜನ ವಯಸ್ಸಾದವರು ನಮ್ಮ ಸಂಚಿಕೆಗಳನ್ನ ಒಬ್ಬರು ಬಿಡಲಾರ್ದೆ ನೋಡ್ತಿರ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನಮ್ಮ ವಿಷಯದ ಬಗ್ಗೆ ಅಷ್ಟು ಗಂಭೀರವಾಗಿ ಆಲೋಚನೆ ಮಾಡ್ತಾರೆ ಜನ ಅಂತ ನಂಗೆ ಅಚ್ಚರಿಯಾಗಿದ್ದು. ಹೌದು, ನಮ್ಮ ಮಂಗಳೂರಿನ ಸಹೋದ್ಯೋಗಿ ಜಿತೇಂದ್ರ ಕುಂದೇಶ್ವರಿ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಹೋಗಿದ್ದರು. ಅಲ್ಲಿ ನಾನು ಹೇಳಿದೆ, ನೋಡ್ರಿ, ಯಾವಾಗಲೂ ಮನುಷ್ಯ ಹಸಿದಾಗ ಮತ್ತು ಊಟ ಮಾಡುವಾಗ ಯಾವಾಗಲೂ ನಾವು ಮಾತಾಡ್ಲಿಕ್ಕೆ ಹೋಗಬಾರ್ದು ಅಂದರು. ಕೇಳಲಾರದೆ ನನ್ನಿಂದ ಭಾಷಣ ಮಾಡಿಸಿದರು. ಮಾತಾಡೋ ಅವಕಾಶ ಸಿಕ್ತು. ಕದ್ರಿ ದೇವಸ್ಥಾನಕ್ಕೆ ಹೋದೆ, ಬೇರೆ ಬೇರೆ ದೇವಸ್ಥಾನಗಳ ದರ್ಶನ ಮಾಡಿದೆ. ಸತತ 16-18 ಗಂಟೆಗಳ ಕಾಲ ಬರೀ ಪ್ರವಾಸದಲ್ಲೇ ಕಳೆದೋಯ್ತು. ಮತ್ತು ಸೋಮವಾರ ಯಥಾ ಪ್ರಕಾರ ಸಮಯ ಆಗಿಬಿಟ್ಟಿದೆ ಅನ್ನೋ ಆತಂಕದಲ್ಲೇ ಮತ್ತೆ ಸಂಚಿಕೆಯನ್ನು ಶುರು ಮಾಡಿದ್ದೀನಿ. ಎಷ್ಟೊಂದು ವಿಷಯ ಉಳಿದ್ಬಿಟ್ಟಿದ್ದಾವೆ ಅಂತ ಬಂದ ಕೂಡಲೇ ನನಗೆ ಅನಿಸಿದ್ದು. ಎಷ್ಟು ವಿಷಯ ಉಳಿದ್ಬಿಡುತ್ತೆ ಅಲ್ಲ, ಒಂದೇ ದಿವಸ ನಾನು ಸ್ಕಿಪ್ ಮಾಡಿದರೆ ಇಷ್ಟೊಂದು ಸುದ್ದಿಗಳನ್ನ ಹಂಚ್ಕೋಬೇಕಾದಂಥ ಅನಿವಾರ್ಯತೆ ಬಂದುಬಿಡುತ್ತಲ್ಲ ಅಂತ. ಇದನ್ನು ಹೆಂಗೀಗ ವಿಲೇವಾರಿ ಮಾಡೋದು? ಈ ಪೋಸ್ಟ್ಮನ್ ಹತ್ರ ಬಂದುಬಿಟ್ಟವು ಇಷ್ಟು ಪತ್ರ,
ಅವ್ರವ್ರ ಮನೆಗೆ ಅದನ್ನು ತಲುಪಿಸ್ಬೇಕಂದ್ರೆ ಸರಿಯಾಗಿ ವಿನಿಯೋಗ ಆಗಬೇಕು. ಸುಮ್ಮನೆ ಯಾರ್ದೋ ಮನೆ ಪತ್ರ ಯಾರ್ದೋ ಮನೆಗೆ ಹಾಕ್ಲಿಕ್ಕೆ ಆಗಂಗಿಲ್ಲ, ಸರಿಯಾಗೇ ಹೇಳಬೇಕು. ಅಂಥದ್ದೊಂದು ದುವಿಧ ಸಂದಿಗ್ಧತೆಯ ಮಧ್ಯೆ ತಮ್ಮ ಮುಂದೆ ಕೂತಿದ್ದೇನೆ. ಭಾಳಷ್ಟು ವಿಷಯ ಇದ್ದಾವೆ. ಮೊದಲೇ ಸಂಚಿಕೆಯಲ್ಲಿ ಕೆಲವೊಂದು ವಿಷಯ ಮಾತ್ರ ಹೇಳ್ತೀನಿ, ಮಧ್ಯಾಹ್ನ 2ಕ್ಕೆ ಬೇರೆ ಬೇರೆ ವಿಚಾರ ಮಾತಾಡೋಣ. ಅದಾದಮೇಲೆ ಇವತ್ತೇನು ಬೆಳವಣಿಗೆ ಆಗ್ತದೆ ಅನ್ನೋದು ಸಂಜೆ 6 ಗಂಟೆ ರಾತ್ರಿ 9 ಸಂಚಿಕೆಯಲ್ಲಿ ಹೇಳ್ತೀನಿ. ಮೊದಲು ಭಾಳ ಮಜಾ ಆಗಿರುವಂಥ ಒಂದು ಸಂಗತಿಯನ್ನು ಹೇಳ್ಬಿಡ್ತೀನಿ. ಹಳೇದು ಬ್ಯಾಕ್ಲಾಗ್ ಮುಗಿಸ್ಬಿಡ್ತೀನಿ. ಭಾಳ ದೊಡ್ಡದಾದಂಥ ಅಭಿಯಾನವನ್ನು ರಾಹುಲ್ ಗಾಂಧಿಯವರು ಕೈಗೊಂಡಿದ್ದಾರೆ. votechoori.in ಅಂತ ಒಂದು ಪೋರ್ಟಲನ್ನು ಶುರು ಮಾಡ್ಯಾರು. ಇವ್ರಿಗೆ ಚೋರಿ ಅನ್ನೋ ಶಬ್ದ ಭಾಳ ಇಷ್ಟ ರಾಹುಲ್ ಗಾಂಧಿಗೆ ಅಂತ ನನಗನ್ಸುತ್ತೆ. ಅವ್ರ ಮೇಲೆ ಚೋರಿ ಆರೋಪ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು CBI ಅನ್ನೋರೆಲ್ಲ ಈಗಾಗಲೇ ಹಾಕಿಬಿಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈ ದೇಶದ ಆಸ್ತಿಯನ್ನು, ಸ್ವಾತಂತ್ರ್ಯ ಹೋರಾಟಗಾರರ ಬಾಂಡ್ನಿಂದ ಖರೀದಿ ಮಾಡಿದಂಥ ಆಸ್ತಿಯನ್ನು ನೀವು ದೋಚಿದ್ದೀರಿ, ತಾಯಿ ಮಗ ಸೋನಿಯಾ ಗಾಂಧಿ ನೀವು ಇಬ್ಬರು ಸೇರಿ ದೋಚಿದ್ದೀರಿ ಅಂತ ಅವ್ರ ಮೇಲೆ ಕೇಸ್ ಹಾಕ್ಯಾರ. ಆ ಕೇಸಿನ ವಿಚಾರಣೆ ನಡೀತಾ ಇದೆ, ಚಾರ್ಜ್ ಶೀಟ್ ಆಗಿದೆ. ಇನ್ನೇನು ಅದರದ್ದು ಈಗ ತೀರ್ಪು ಬರುವಂಥ ಸಂದರ್ಭ, ಡೇಟನ್ನು ಮುಂದೆ ಹಾಕಲಾಗಿದೆ. ತಮಗೆಲ್ಲ ಗೊತ್ತಿರೋ ವಿಚಾರ, ಮತ್ತೆ ಅದೇ ವಿಚಾರೋಣ ಬೇಡ. ಈಗ ಅವರು ಆಮೇಲೆ ಇವರು ಇನ್ನೂ ಚೋರಿ ಅನ್ನೋ ಶಬ್ದ ಭಾಳ ಇಷ್ಟ ಅನ್ನೋದು ಹೇಳಲಿಕ್ಕೆ ಈ ಹಿಂದೆ ಅವರು ಚೌಕಿದಾರ್ ಚೋರ್ ಹೈ ಅಂತ ಒಂದು ಅಭಿಯಾನವನ್ನು ಮಾಡಿದರು. 2019 ಚುನಾವಣೆ ಸಂದರ್ಭದಲ್ಲಿ ಭಾಳ ದೊಡ್ಡದಾದಂಥ ಅಭಿಯಾನ. ಅವ್ರ ಜೊತೆ ಯಾರು ಸೇರಿಕೊಳ್ಳಿಲ್ಲ ಅಂತ ಅವ್ರು ಭಾಳ ಸಿಟ್ಟು. ನಾನು ನರೇಂದ್ರ ಮೋದಿಗೆ ಚೋರ್ ಅಂತ ಹೇಳ್ತಾ ಇದ್ದೀನಿ, ನೀವು ಯಾರು ಅವ್ರನ್ನ ಚೋರ್ ಅಂತ ಕರಿತಾನೆ ಇಲ್ಲ ಅಂತ ಎಲ್ಲರಿಗೂ ತಪರಾಕಿ ಹಾಕ್ತಾಯಿದ್ರು ಅವ್ರ ಸಹೋದ್ಯೋಗಿಗಳಿಗೆ. ನೀವು ಹೇಳಿ ಹಂಗೆ, ನಾನು ಹೆಂಗೆ ಹೇಳ್ತೀನಿ, ನಂಗೆ ನೀವು ಹೇಳ್ರಿ ಅಂತ. ಅವರು ಬಿಸಿ ತುಪ್ಪ. ಉಳಿದವ್ರಿಗೆಲ್ಲ ಸಮಸ್ಯೆ, ಹಾಗೆಲ್ಲ ಹೇಳಲಿಕ್ಕೆ ಬರೋಂಗಿಲ್ಲ. ಒಬ್ಬ ಪ್ರಧಾನಮಂತ್ರಿಗೆ ಅವ್ರ ಮೇಲೆ ಯಾವುದೇ ಹಗರಣ ಇರಲಾರ್ದೆ, ಯಾವುದೇ ಭ್ರಷ್ಟಾಚಾರ ಇರಲಾರ್ದೆ ಅವ್ರಿಗೆ ಇದ್ದಕ್ಕಿದ್ದಾಗ ನೀವು ಚೋರ್ ಅಂದ್ಬಿಟ್ರೆ ಹಂಗೆ ಅನ್ಲಿಕ್ಕೆ ಬರೋಂಗಿಲ್ಲ ಅಂತ ಎಲ್ಲರೂ ಒಳಗೆ ನುಂಗ್ಕೊಳ್ಳೋದು. ಆದರೆ ಇವರು ಸಭೆ ಸೇರಿದಾಗೆಲ್ಲ ಹೇಳೋದು, ನಾನೊಬ್ಬನೇ ಕೂಗಾಡ್ತಾ ಇದ್ದೀನಿ ಮೋದಿ ವಿರುದ್ಧ, ನೀವು ಯಾರು ಮೋದಿನ ವಾಚಾಮಗೋಚರವಾಗಿ ನಿಂದಿಸ್ತಾನೆ ಇಲ್ಲ, ಅವಹೇಳನ ಮಾಡ್ತಾ ಇಲ್ಲ, ನಾನೊಬ್ಬನೇ ಈ ಇಡೀ ಅಭಿಯಾನವನ್ನು ತೊಗೊಂಡು ಹೋಗ್ಬೇಕು ಅಂತ ಕಿರ್ಚಾಡ್ತಾಯಿದ್ರು. ಕೋರ್ಟ್ನಲ್ಲಿ ಕೊನೆಗೆ ಇವರು ಕ್ಷಮೆ ಕೇಳುವಂಥ ಸಂದರ್ಭ ಬಂತು. ಭಾರತೀಯ ಜನತಾ ಪಾರ್ಟಿ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಹೋಯ್ತು. ಚೌಕಿದಾರ ಅನ್ನೋ ಶಬ್ದವನ್ನು ಚುನಾವಣೆಯಲ್ಲಿ ತಿರುಗುಬಾಣವಾಗಿ ಬಳಸ್ಕೊಳ್ತೀವಿ. ಈಗ ಮತ್ತೆ ಚೋರಿ ಶುರು ಮಾಡಿದೆ. ಈಗ ಓಟ್ ಚೋರಿ ಅಂತ ಶುರು ಮಾಡಿದ್ದಾರೆ. ಈ ಓಟ್ ಚೋರಿ ಇಲ್ಲಿಗೆ ಮುಗಿತಾ ಇಲ್ಲ. 2 ದಿವಸ ಅವ್ರು ಏನು ಮಾಡಿದರು, ಒಂದು ದಿವಸ ದಿಲ್ಲಿ ಒಳಗಡೆ ಇದರ 7ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿದರು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದರು. ಆಮೇಲೆ 8ನೇ ತಾರೀಕು ಬೆಂಗಳೂರು ಬಂದ್ ಮಾಡಿದರು. ಇವರು ಯಾವ್ಯಾವ ಆರೋಪ ಮಾಡ್ಯಾರ, ಈ ಆರೋಪದವರೆಲ್ಲ ಬಂದು ಇಲ್ಲ ನಮ್ಮ ಮೇಲೆ ನೀವು ಈ ರೀತಿ ಆರೋಪ ಮಾಡೋಂಗಿಲ್ಲ ಅಂಥೇಳಿ ಆದಿತ್ಯ ಶ್ರೀವಾಸ್ತವನಿಂದ ಹಿಡಿದು, ಆಮೇಲೆ ಬೆಂಗಳೂರಿನ ಮಹದೇವಪುರ ಒಂದು ಬಡಾವಣೆ ನಿವಾಸದ ಓನರು 80 ಜನ ಒಂದೇ ಮನೇಲಿ ಓಟ್ ಇದ್ದಾವೆ ಅಂತ ಏನಿದ್ರು ಅವರಿಂದ ಹಿಡಿದು ಎಲ್ಲರೂ ತಮ್ಮ ಕ್ಲಾರಿಫಿಕೇಷನನ್ನು ಜನನೇ ಕೊಟ್ಟರು. ಯಾರೋ ಭಾರತೀಯ ಜನತಾ ಪಾರ್ಟಿ ಆಗಲಿ ಮತ್ತೊಬ್ಬರಾಗಲಿ ಕೊಡಲಿಲ್ಲ. ಸ್ವತಃ ಆಯಾ ವ್ಯಕ್ತಿಗಳೇ ಬಂದು ನಮ್ಮೇಲೆ ಈ ರೀತಿ ಆರೋಪ ಮಾಡಬೇಡಿ ಅಂಥೇಳಿ ದೊಡ್ಡ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನೆಲ್ಲ ಕೊಟ್ಟರು. ಇಲ್ಲಿಗೆ ಮುಗಿಲಿಲ್ಲ ಇವ್ರದ್ದು. ಈಗ ಹೊಸದೇನು ಶುರು ಮಾಡಿದ್ರು, ಏನಂತಂದರೆ ಶಕುನ್ ರಾಣಿ ಅನ್ನೋರು 2 ಸಲ ಓಟ್ ಹಾಕಿದ್ದಾರೆ ಅಂತ ಇವರು ದಾಖಲೆ. ಶಕುನ್ ರಾಣಿ ಯಾರು? ಶಕುನ್ ರಾಣಿ ಸುಮಾರು 70 ವರ್ಷ ಪ್ರಾಯದ ಸಂಧ್ಯಾಕಾಲದಲ್ಲಿ ಜೀವನವನ್ನು ನಡೆಸ್ತಾ ಇರುವಂಥ ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಒಬ್ಬ ಮಹಿಳೆ ಮತದಾರರು. ಇವರು ಟಿಕ್ ಮಾರ್ಕ್ ಹಾಕಿ ನೋಡಿ, ಸ್ವತಃ ವೋಟರ್ ಇದರಲ್ಲೇ ಎಲೆಕ್ಟೋರಲ್ನಲ್ಲೇ ಅವ್ರ ಹೆಸರು ಈ ರೀತಿ ಇದೆ, ಮತ ಹಾಕಿದ್ದಾರೆ ಅಂತ ಟಿಕ್ ಮಾರ್ಕ್ ಮಾಡಿದ್ದಾರೆ ಅಂತ ದಾಖಲೆ ಸಮೇತ ಇವರು ಬಿಡುಗಡೆ ಮಾಡಿದರು. ಕ್ಷಣಾರ್ಧದಲ್ಲಿಯೇ ಸ್ವತಃ ಅದೇ ಶಕುನ್ ರಾಣಿ ಹೇಳಿಕೆಯನ್ನು ಕೊಟ್ಟರು, ಇಲ್ಲ ನನ್ನ ಹತ್ರ 2 ವೋಟರ್ ಐಡಿನೆಲ್ಲ ನನಗೆ 70 ವರ್ಷ, ನಾನು ಮತಗಟ್ಟೆಗೆ ಬರೋದೇ ಭಾಳ ದುಸ್ಸಾಹಸ, ಅನಾರೋಗ್ಯ ನನಗೆ, ನಾನು ವೋಟ್ ಹಾಕಿದ್ದು ಒಂದೇ ಒಂದು ಸಲ, 2ನೇ ವೋಟರ್ ಐಡಿಯನ್ನು ನೀವು ತೋರಿಸ್ತಾ ಇದ್ದರೆ ಇನ್ನು ನಕಲಿ ನನಗೆ ಸಂಬಂಧಪಟ್ಟದ್ದಲ್ಲ, ನಾನು ಯಾವತ್ತೂ 2 ವೋಟರ್ ಐಡಿ ಮಾಡಿಸಿಲ್ಲ ಅಂತ ಹಾಕಿ ಕ್ಲಾರಿಫಿಕೇಷನ್ ಕೊಟ್ಟರು. ಕೊಟ್ಟಾದಮೇಲೆ ಈ ಕಡೆ ಚುನಾವಣಾ ಆಯೋಗ ಇವರಿಗೆ ತಪರಾಕಿ ಹಾಕ್ತು. ನೀವು ತೋರಿಸ್ತಾ ಇರುವಂಥ 2 ವೋಟರ್ ಐಡಿ ಏನಿದ್ದಾವೆ, ಈ 2 ವೋಟರ್ ಐಡಿನಲ್ಲಿ ಒಂದನ್ನು ಮಾತ್ರ ನಾವು ಬಿಡುಗಡೆ ಮಾಡಿದ್ದೀವಿ, ಇನ್ನೊಂದು ವೋಟರ್ ಐಡಿ ಇದು ಯಾವುದೋ ಡೂಪ್ಲಿಕೇಟು ನಕಲಿ, ದಯವಿಟ್ಟು ಅದನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ. ಚುನಾವಣಾ ಆಯೋಗ ಈ ಸಲ ಎಷ್ಟು ಗಂಭೀರವಾಗಿ ಇವರ ಆರೋಪಗಳನ್ನು ಪರಿಗಣಿಸಿದೆ ಅಂತಂದರೆ, ನೀವು ಒಂದೋ ಸುಳ್ಳು ಹೇಳ್ತಾ ಇದ್ರಿ ಅಂತ ದೇಶದ ಕ್ಷಮೆ ಕೇಳಿ, ಇಲ್ಲ ಅಂದರೆ ನಿಮ್ಮ ಬರೀ ಇರುವಂಥ ದಾಖಲಾತಿಗಳನ್ನು ನಮಗೆ ಕೊಡಿ, ನಾವು ತನಿಖೆ ಮಾಡಿ ಅದರ ಬಗ್ಗೆ ತಿಳಿಸ್ತೀವಿ. ನೀವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದನ್ನು ದಯವಿಟ್ಟು ನಿಲ್ಲಿಸಿ. ನೀವೇನು ಮಾಡ್ತಾಯಿದ್ರಿ, ಪತ್ರಿಕಾಗೋಷ್ಠಿ ಮಾಡ್ತೀರಿ ಹೇಳ್ತೀರಿ, ಎಲ್ಲೋ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೀರಿ ಹೇಳ್ತೀರಿ, ನೀವು ಯಾರ ಜೊತೆ ಚರ್ಚೆ ಮಾಡಬೇಕು ಅವ್ರ ಜೊತೆ ಚರ್ಚೆನೇ ಮಾಡೋದಿಲ್ಲ, ಬಂದು ಎದುರು ಕೂತ್ಕೊಳ್ಳೋದಿಲ್ಲ, ಒಂದು ದೂರು ಪತ್ರ ಕೊಡಿದ್ರೆ ದೂರು ಪತ್ರ ಕೊಡೋದಿಲ್ಲ, ನಾವೇ ದೂರು ಪತ್ರ ಬರಿತೀವಿ ಅದಕ್ಕೆ ಸಹಿ ಮಾಡಿಕೊಡ್ರಿ ಅಂದರೆ ನಾವು ಸಹಿ ಮಾಡಲ್ಲ, ನಾನು ಸಂವಿಧಾನಕ್ಕೆ ಅನುಗುಣವಾಗಿ ನಾನು
ಸಂಸತ್ತಿನಲ್ಲಿ ನಾನು ಪ್ರಮಾಣ ವಚನ ತೊಗೊಂಡ್ಮೇಲೆ ಬೇರೆ ಕಡೆ ನಾನು ಸಹಿ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹಾರಾಡ್ತೀರಿ. ಹಾಗೆಲ್ಲ ಮಾಡಿದ್ರಾಗಲ್ಲ. ನೀವು ದೂರಪತ್ರಕ್ಕೆ ಸಹಿ ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ನೀವು ಬಂದು ದೇಶದ ಕ್ಷಮೆ ಕೇಳಬೇಕು. ಯಾಕಂದರೆ ನೀವು ಗೊಂದಲವನ್ನು ಮೂಡಿಸ್ತಾ ಇದ್ದೀರಿ ಅಂತ. ಮೊನ್ನೆ ಬೆಂಗಳೂರಿಗೆ ಬಂದಾಗೂ ಅದೇ ಕೆಲಸ ಆಯಿತು. ಇವ್ರದ್ದು ಪ್ಲ್ಯಾನ್ ಇದ್ದದ್ದೇನಪ್ಪ ಅಂತಂದರೆ ಬಂದು ಎಲ್ಲರೂ ಸೇರಿ ಚುನಾವಣಾ ಆಯೋಗಕ್ಕೆ ಹೋಗಿ ಅಲ್ಲಿ ದೂರಪತ್ರವನ್ನು ಸಲ್ಲಿಸೋದು ಅಂತಿತ್ತು. ಯಾರೋ ಇವ್ರು ಕಿವಿ ಊದಿದ್ರು ಏನಂತ, ಒಂದು ವೇಳೆ ನೀನೇನಾದರೂ ಸಹಿ ಮಾಡಿ ಕೊಟ್ಬಿಟ್ರೆ ಸಿಗಾಕ್ಕೊಂಡ್ಬಿಡ್ತೀಯಾ, ಏಕೆಂದರೆ ಈಗಾಗಲೇ ನೀನು ಎಕ್ಸ್ಪೋಸ್ ಆಗಿದೆಯಾ, ಇದರಲ್ಲಿರೋ ಯಾವ ಬಹಳಷ್ಟು ನಕಲಿಗಳಿಲ್ಲ, ಅವರವರೇ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ, ನೀ ಸುಳ್ಳು ಅಫಿಡೇವಿಟ್ ಕೊಟ್ಟಿದೆಯಾ, ನೀ ಸುಳ್ಳು ಡಿಕ್ಲರೇಷನ್ ಕೊಟ್ಟಿದೆಯಾ ಅಂತ ನಿನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ, ಹುಷಾರಾಗಿರು ನೀನು ಅಂತ ಇವ್ರು ಕಿವಿ ಯಾರೋ ಹೋದ್ರು. ಬಹುಶಃ ಅಭಿಷೇಕ್ ಮನು ಸಿಂಘ್ವಿ ಜೊತೆಗಿದ್ರು, ಮಲ್ಲಿಕಾರ್ಜುನ ಮುತ್ಯಾನ್ ಜೊತೆ ಅವರು ಇದ್ದರು. ಅವ್ರು ಹೇಳಿರ್ಬೇಕು ಅಂತ ನನಗನ್ಸುತ್ತೆ. ಇವರೇನು ಮಾಡಿದರು, ನಾನು ಸಹಿ ಮಾಡಲ್ಲ, ನಾನು ವಾಪಸ್ ನಾನು ವಿಶೇಷ ವಿಮಾನದಲ್ಲಿ ಹೋಗ್ತೀನಿ, ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯ, ಕೆ ಸಿ ವೇಣುಗೋಪಾಲು ಇವರೆಲ್ಲ ಸಹಿ ಮಾಡಿ ಚುನಾವಣೆಗೆ ಕೊಡಿ ಅಂತ ಈ ರೀತಿ ಹೇಳಿದಾಗ ಇನ್ನೇನು ಮಾಡಲಿಕ್ಕಾಗತ್ತೆ ಇವರು. ಆಯಿತು ಅಂತ ಹೋಗಿ ಈಗ ಚುನಾವಣಾ ಆಯೋಗಕ್ಕೆ ಹೋಗಿ ಒಂದು ದೂರಪತ್ರವನ್ನು 2 ಹಾಳೆಯಲ್ಲಿ ಬರೆದು ಕೊಟ್ಟು ಬಂದೆ. ಹಾಳೆ ಅಂದರೆ ಕಾಗದದಲ್ಲಿ ಸಹಿ ಮಾಡಿ ಕೊಟ್ಟು ಬಂದಿದ್ದಾರೆ. ಚುನಾವಣಾ ಆಯೋಗ ಹೇಳ್ತು, ಬರೀ ನೀವು 2 ಹಾಳೆಗಳು ಬರೆದು ಕೊಟ್ಟರೆ ಆಗೋದಿಲ್ಲ, ನೀವು ಯಾವುದನ್ನು ನಕಲಿ ಅಂತ ಹೇಳ್ತೀರಿ ಅದರ ದಾಖಲೆಯ ಪತ್ರವನ್ನು ನಮ್ಗೆ ಕೊಡಿ, ಅದನ್ನ ಇಟ್ಕೊಂಡು ನಾವು ಚೆಕ್ ಮಾಡಬೇಕು. ಸುಮ್ಮನೆ ಈ ರೀತಿ ಕಳ್ಳತನ ಆಗಿದೆ ಅಂತಂದರೆ ನಾವು ಕಳ್ಳತನ ಅಂತ ಒಪ್ಕೊಳ್ಳಿಕ್ಕೆ ಆಗಂಗಿಲ್ಲ. ಈಗ ಇಷ್ಟು ದಾಖಲಾತಿಯನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಡಬೇಕು. ಕೊಡ್ತಾರೋ ಕೊಡೋದಿಲ್ಲ ನನಗಂತೂ ಗೊತ್ತಿಲ್ಲ. ಏಕೆಂದರೆ ಇದೆಲ್ಲ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇರೋದು. ಚುನಾವಣೆಯಲ್ಲಿ, ಬಿಹಾರದ ಚುನಾವಣೆಯಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಸೋಲು ಆಗೇ ಆಗತ್ತೆ ಅಂತ 100ಕ್ಕೆ 100 ದಿಟ ಆಗಿ ಹೋಗಿದೆ ರಾಹುಲ್ ಗಾಂಧಿಗೆ. ಅದಕ್ಕೆ ಇವ್ರು ಹೂಡ್ತಾ ಇರುವಂಥ ತಂತ್ರ. ಇದ್ರ ಮಧ್ಯೆ ವಿಪಕ್ಷದವ್ರು ಏನಂತಾರೆ, ಸಂಸತ್ನಲ್ಲಿ ಇದ್ರ ಕುರಿತು ಚರ್ಚೆ ಮಾಡೋಣ ಅಂತಾರೆ. ಸಂಸತ್ನಲ್ಲಿ ಮೊದಲನೇದಾಗಿ ನಿಯಮಾವಳಿಗಳ ಪ್ರಕಾರ ಈ ರೀತಿ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಯ ಕುರಿತಾಗಿ ಚರ್ಚೆ ಮಾಡೋ ಹಾಗಿಲ್ಲ, ನಿಯಮಾವಳಿಗಳಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಎರಡನೇದು, ಇದಕ್ಕೆ ಪ್ರಾಕ್ಟಿಕಲಿ ಯಾಕೆ ಸಾಧ್ಯ ಆಗಂಗಿಲ್ಲ ಅಂತ ನಿಮ್ಗೆ ಹೇಳ್ಬಿಡ್ತೇನೆ. ಒಂದು ವೇಳೆ ಆ ರೀತಿ ಕೊಟ್ಟದ್ದೇ ಆದರೆ ಈ ಚುನಾವಣಾ ಆಯೋಗದ ಪರವಾಗಿ ಸಂಸತ್ತಿನಲ್ಲಿ ಮಾತಾಡೋರು ಯಾರು? ನೀವು ಚುನಾವಣಾ ಆಯೋಗದ ಮೇಲೆ ಸಂಸತ್ತಿನಲ್ಲಿ ನೀವು ದೊಡ್ಡದಾಗಿ ಚರ್ಚೆ ಮಾಡ್ತೀರಿ, ಇವ್ರು ಕಳ್ಳತನ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ ಎಲ್ಲ ವಿಪಕ್ಷದವರೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿರಿ. ಅವರ ಪಕ್ಷದಿಂದ ಮಾತಾಡಲಿಕ್ಕೆ ಯಾರಾದರೂ ಬೇಕಲ್ಲ ಚುನಾವಣಾ ಆಯೋಗದ ಪರವಾಗಿ. ಚುನಾವಣಾ ಆಯೋಗ ಅನ್ನೋದು ಭಾರತೀಯ ಜನತಾ ಪಾರ್ಟಿದಲ್ಲ, ಚುನಾವಣಾ ಆಯೋಗ ಅನ್ನೋದು ಕೇಂದ್ರ ಸರ್ಕಾರದ್ದಲ್ಲ, ಅದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ, ಸ್ವತಂತ್ರ ಸಂಸ್ಥೆ. ಭಾರತೀಯ ಜನತಾ ಪಾರ್ಟಿಗೂ ಅದು ಸಂಬಂಧ ಇಲ್ಲ, ಕಾಂಗ್ರೆಸ್ಗೂ ಸಂಬಂಧ ಇಲ್ಲ, ಅಖಿಲೇಶ್ ಯಾದವ್ನ ಸಮಾಜವಾದಿ ಪಾರ್ಟಿಗೂ ಸಂಬಂಧ ಇಲ್ಲ, ತೇಜಸ್ವಿ ಯಾದವ್ನ RJDಗೂ ಸಂಬಂಧ ಇಲ್ಲ. ಅದು ಸ್ವತಂತ್ರವಾಗಿರುವ ಸಂಸ್ಥೆಯ ಪರವಾಗಿ ಸಂಸತ್ತಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಯಾರೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಹಿಂಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಇವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾಯಿಲ್ಲ. ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಅನಿಸೋದೇನಪ್ಪ ಅಂತಂದರೆ, ಇದೇ ರೀತಿ ಬಾಂಗ್ಲಾದೇಶದಲ್ಲಿ ಈ ಗೃಹ ಯುದ್ಧ ಆಯ್ತಲ್ಲ, ಅಲ್ಲಿ ಆ ಸಂದರ್ಭ ಮುಂಚೆ ಅಲ್ಲಿ ಜಮಾತೆ ಇಸ್ಲಾಮಿ ಅಂತೇನಿದೆ ಮತ್ತು ಅಲ್ಲಿರೋ ವಿರೋಧ ಪಕ್ಷ ಏನಿದೆ, ಇದೇ ರೀತಿಯ ತಂತ್ರಗಾರಿಕೆ ಮಾಡಿದ್ರು. ಏನಪ್ಪ ಅಂತಂದರೆ, ನಾವು ಮೊದಲು ವಿಪಕ್ಷದವ್ರು ಏನಂದರು, ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋದು. ಅದಾದಮೇಲೆ ಚುನಾವಣೆಯ ಫಲಿತಾಂಶ ಬಂತು, ಸರ್ಕಾರ ರಚನೆ ಆಯಿತು. ಆದ ತಕ್ಷಣ ಇದು ಪ್ರಭುತ್ವ ರೀತಿಯಲ್ಲಿ ಚುನಾವಣೆ ನಡೆದಿಲ್ಲ ಅಂತ ಗಲಾಟೆ ಶುರು ಮಾಡಿದರು. ಆಮೇಲೆ ಅಲ್ಲಿ ವಿಪಕ್ಷ ಏನು ಮಾಡ್ತೀವಿ, ಅಲ್ಲಿಯ ಕೋರ್ಟ್ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತೀವಿ, ಚುನಾವಣೆ ಆಯೋಗದ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತೀವಿ, ಇದು ಇಡೀ ಚುನಾವಣಾ ಪ್ರಕ್ರಿಯೆ ವೇಸ್ಟ್, ಇದು ಏಕಪಕ್ಷೀಯ ಅಂಥೇಳಿ ಗಲಾಟೆ ಮಾಡಿ, ವಿದ್ಯಾರ್ಥಿ ಸಂಘಟನೆಯಿಂದ ಗಲಾಟೆ ಮಾಡಿಸಿದ್ದೀವಿ ಅಂತ ಶುರು ಮಾಡಿ, ಜಮಾತ್ನವರೆಲ್ಲ ಸೇರಿ ಶೇಖ್ ಹಸೀನಾ ದೇಶ ಬಿಟ್ಟು ಓಡಿ ಹೋಗುವ ಹಾಗೆ ಮಾಡಿದರು. ಇದೇ ರೀತಿ ನಡೆಯುತ್ತೆ ಅಂತ ಕಾಂಗ್ರೆಸ್ಸಿಗರು ಬಾಂಗ್ಲಾದೇಶದಲ್ಲಿ ಆದ ಸಂದರ್ಭದಲ್ಲಿ ಪದೇ ಹೇಳ್ತಾ ಇದ್ರು. ಈಗಲೂ ಕೂಡ RJDಯ ತೇಜಸ್ವಿ ಯಾದವ್ ಅದೇ ಮಾತನ್ನು ಹೇಳ್ತಾ ಇರೋದು. ಏನಂತಂದರೆ, ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಏನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಸೋಲ್ತೀವಿ ಅಂತ ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ಹೋದರೆ ಭಾರತೀಯ ಜನತಾ ಪಾರ್ಟಿ NDA ತಂತಾನೇ ಚುನಾವಣೆ ನಡೆಸಿದ್ದಾವೆ ಅಂತ ಒಂದು ಪ್ರೊಪಗ್ಯಾಂಡ ಮಾಡೋದು. ಸಾಧ್ಯ ಆದರೆ ಗಲಾಟೆ ಮಾಡಿ ದೇಶದಲ್ಲಿ ಸರ್ಕಾರವನ್ನು ಸ್ಥಿತ್ಯಂತರ ಮಾಡೋದು. ಅದಕ್ಕೆ ಸಹಾಯ ಮಾಡಲಿಕ್ಕೆ CIA ಇದೆ, ಅದಕ್ಕೆ ಸಹಾಯ ಮಾಡಲಿಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಬೇರೆ ಸೇರ್ಕೋತಾರೆ, ಅದಕ್ಕೆ ಸಹಾಯ ಮಾಡಲಿಕ್ಕೆ ಆಸಿಮ್ ಮುನೀರ್ ಸೇರ್ಕೋತಾರೆ. ಆಸಿಮ್ ಮುನೀರ್ ಬೇರೆ ಹೇಳಿದ್ದಾರೆ, ಅರ್ಧ ಜಗತ್ತನ್ನೇ ಮತ್ತೆ ಬಾಂಬ್ ಹಾಕಿ ನಾಶ ಮಾಡ್ತೀವಿ, ನಾವು ಪರಮಾಣು ಬಾಂಬ್ ಇದೆ ಅಂತ ನಿನ್ನೆ ಮತ್ತೆ ಧಮಕಿ ಕೊಟ್ಟಿದ್ದಾರೆ. ಸುತ್ತಲೂ ಈ ರೀತಿ ಶತ್ರುಗಳನ್ನ ಇಟ್ಕೊಂಡು ನರೇಂದ್ರ ಮೋದಿಯವರು ನಗ್ತಾ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಘಟನೆಯನ್ನು ಹೇಳೋ ಮೂಲಕ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಯಾಕಂದರೆ ಮೊದಲು ಹೇಳಿದ ಘಟನೆ
ಮೊನ್ನೆ ನಡೆದಂಥ ವಿದ್ಯಮಾನಕ್ಕೆ ಪೂರಕವಾಗಿದ್ದಂಥದ್ದು ಅದನ್ನ ಹೇಳಿಬಿಟ್ಟೆ. ಎರಡನೇದು, ಒಂದು ಹೊಸ ಆಟವನ್ನು ಕಪಿಲ್ ಸಿಬಲ್ ಶುರು ಮಾಡಿದ್ದಾರೆ. ಏನಿದು ಹೊಸ ಆಟ? ಕಪಿಲ್ ಸಿಬಲ್ ಹೇಳ್ತಾರೆ, ಕಳೆದ ತಿಂಗಳು 21ನೇ ತಾರೀಕು ಜಗದೀಪ್ ಧನ್ಖಡ್ ಅವರು ರಾಜೀನಾಮೆ ಕೊಟ್ಟರು, 22ನೇ ತಾರೀಕು ಅದನ್ನು ರಾಷ್ಟ್ರಪತಿಯವರು ಸ್ವೀಕಾರ ಮಾಡಿದರು. ಅದಾದಮೇಲೆ ಇಲ್ಲಿವರೆಗೂ ಜಗದೀಪ್ ಧನ್ಖಡ್ ನಾಪತ್ತೆಯಾಗಿದ್ದಾರೆ. ಇದು ಕಳವಳಕಾರಿ ಅಂಶ, ಕಾಳಜಿಯನ್ನು ಉಂಟು ಮಾಡುವಂಥ ಅಂಶ. ನಾನು ಸ್ವತಃ ಅವರಿಗೆ ಫೋನ್ ಮಾಡಿದೆ, ಜಗದೀಪ್ ಧನ್ಖಡ್ ಅವರಿಗೆ. ಅವ್ರು ಫೋನ್ ತೊಗೊಳ್ಳಿಲ್ಲ. ಅವರ PA ತೊಗೊಂಡು ಅವರು ವಿಶ್ರಾಂತಿಯಲ್ಲಿದ್ದಾರೆ, ಅವರು ಆಮೇಲೆ ತಾವೇ ಫೋನ್ ಮಾಡ್ತಾರೆ ಅಂತ ಹೇಳಿದರು. ಅದಾದಮೇಲೆ ಶರದ್ ಪವಾರ್ ಅವರು ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ರು, ಶರದ್ ಪವಾರ್ಗೂ ಲಭ್ಯ ಆಗಲಿಲ್ಲ. ವಿಪಕ್ಷದವರೆಲ್ಲ ಸೇರಿ ಜಗದೀಪ್ ಧನ್ಖಡ್ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅವರು ಸಿಗ್ತಾ ಇಲ್ಲ. ಆದ್ದರಿಂದ ಏನಾಗಿದೆ ಅನ್ನೋದರ ಕುರಿತು ತನಿಖೆ ಆಗಬೇಕು. ಇದರ ಸೂಕ್ಷ್ಮತೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳ್ರಿ. ಏನನ್ನ ಇದು ಹೇಳುತ್ತದೆ ಅನ್ನೋದು ನೋಡಿ, ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಇವರ ಕಳಕಳಿ, ಇವರ ಕಾಳಜಿ ಅಲ್ಲ. ಇದನ್ನು ನರೇಂದ್ರ ಮೋದಿಯವರ ತಲೆ ಮೇಲೆ, ಕೇಂದ್ರ ಸರ್ಕಾರದ ತಲೆ ಮೇಲೆ ಹೊರಿಸುವಂಥ ಪ್ರಯತ್ನ. ಅಂದರೆ ನರೇಂದ್ರ ಮೋದಿಯ ಸರ್ಕಾರ ಈತನನ್ನು ಕಿಡ್ನ್ಯಾಪ್ ಮಾಡಿದೆ, ಈತನನ್ನು ಅಡಗಿಸಿ ಇಟ್ಟಿದೆ. ಜಗದೀಪ್ ಧನ್ಖಡ್ನ ಸತ್ಯ ಹೊರಗಡೆ ಬಂದ್ಬಿಡತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರನ್ನು ಎಲ್ಲೋ ಮುಚ್ಚಿಟ್ಟಿದ್ದಾರೆ. ಅವರನ್ನು ಹೊರಗಡೆ ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕು, ಅವರು ಎಲ್ಲಿದ್ದಾರೆ ಹೇಳಬೇಕು ಸರ್ಕಾರ ಅಂತ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಇವತ್ತು ಕಪಿಲ್ ಸಿಬಲ್ ಹಾಕುವ ದಟ್ಟವಾದ ಸಾಧ್ಯತೆಗಳಿವೆ. ನೋಡಿ, ಎಂಥ ಗಂಭೀರವಾಗಿರುತ್ತೆ. ಭಾಳ ಜನರಿಗೆ ಇದು ಅರ್ಥನೇ ಆಗಲ್ಲ. ಏನೋ ಜಗದೀಪ್ ಧನ್ಖಡ್ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತ ಎಲ್ರಿಗೂ ಅನ್ಸುತ್ತೆ. ನೋಡಿ, ಈಗ ನಮ್ಮ ಮನೆಯಾಗ ಯಾರೋ ನಾನು ನಾಪತ್ತೆ ಆದೆ ಅಂದ್ಕೊಳ್ಳಿ, ಅಥವಾ ಯಾರೋ ನಾಪತ್ತೆ ಆದರು, ನಿಮ್ಮ ಮನೇಲಿ ಯಾರೋ ಹೋದರು ಅಂದ್ರೆ ಮನೆಯವ್ರು ಏನು ಮಾಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಯಾಕೋ ನಮ್ಮ ಮನೆಯವ್ರು ಸಿಗ್ತಾ ಇಲ್ಲ ಅಂತ. ಅವ್ರೇನು ಮಾಡ್ತಾರೆ? ಎಲ್ಲ ಕಂಟ್ರೋಲ್ ರೂಮ್ ತಿಳಿಸಿ ಎಲ್ಲ ಕಡೆ ಸುದ್ದಿಯನ್ನು ಹರಡ್ತಾರೆ. ಆಮೇಲೆ ಒಂದು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಎಲ್ಲ ಪತ್ರಿಕೆಗಳಲ್ಲೆಲ್ಲ ಪ್ರಕಟಣೆ ಕೊಡ್ತಾರೆ. ಸಂಬಂಧಪಟ್ಟವರು ಈ ಕೆಲಸ ಮಾಡೇ ಮಾಡ್ತಾರೆ. ಜಗದೀಪ್ ಧನ್ಖಡ್ ಒಬ್ಬ ಅನಾಥ ವ್ಯಕ್ತಿ ಅಲ್ಲ, ಆತ ಆಗಂತುಕನಲ್ಲ, ಅನಾಮಿಕನಲ್ಲ. ಆತನಿಗೆ ಕುಟುಂಬ ಇದೆ, ದೊಡ್ಡದಾದಂಥ ಜಾಟ್ ಸಮುದಾಯದ ಹಿನ್ನೆಲೆ ಇದೆ. ಆತನಿಗೆ ರಾಜಸ್ಥಾನದಲ್ಲಿ ಮನೆ ಇದೆ. ಆತ ವೈಸ್ ಪ್ರೆಸಿಡೆಂಟ್ ಎನ್ಕ್ಲೇವ್ನಲ್ಲಿ ಇಲ್ಲದೆ ಹೋದರೂ ಬೇರೆ ಮನೆಯಲ್ಲಿ ವಾಸವಾಗಿರ್ತಾರೆ. ಅವ್ರದ್ದೇ ಆದ ಕಾರಣಕ್ಕೋಸ್ಕರ ಆರೋಗ್ಯಕ್ಕೋ ಅನಾರೋಗ್ಯಕ್ಕೋ ಯಾವುದೋ ಕಾರಣಕ್ಕೆ ಎಲ್ಲೋ ಹೋಗಿ ಸೆಟ್ಲಾಗಿರ್ತಾರೆ. ಆದರೆ ಇದನ್ನು ಬಳಸಿಕೊಂಡು ರಾಜಕೀಯ ಮಾಡಲಿಕ್ಕೆ ಅವರನ್ನು ಗೃಹಬಂಧನದಲ್ಲಿ ಇರಿಸಲಾಗಿದೆ. ಅವರನ್ನು ಬಿಡುಗಡೆ ಮಾಡಿಸಬೇಕು ಅಂತ ದೊಡ್ಡದಾದಂಥ ಷಡ್ಯಂತ್ರ ಮಾಡಿ ನರೇಂದ್ರ ಮೋದಿ ಮೇಲೆ ವೃಥಾ ಇಂಥದ್ದೊಂದು ಆರೋಪವನ್ನು ಹೊರಿಸಲಿಕ್ಕೆ ಕಪಿಲ್ ಸಿಬಲ್ ಎನ್ನುವಂಥ ದುರುಳ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಮೇಲ್ನೋಟಕ್ಕೆ ಇದು ಭಾಳ ಸರಳವಾದಂಥ ವಿಚಾರ ಅಂತ ಯಾರಿಗಾದರೂ ಅನಿಸುತ್ತೆ. ಆದರೆ ಆಳದಲ್ಲಿ ನೋಡಿದರೆ ಒಂದು ಸರ್ಕಾರದ ಮೇಲೆ ಉಪರಾಷ್ಟ್ರಪತಿಯನ್ನು ಅಬ್ಡಕ್ಷನ್ ಮಾಡಿದಂಥ ಆರೋಪವನ್ನು ಹೊರಿಸುವಂಥ ಭಾಳ ದೊಡ್ಡದಾದಂಥ ಪಿತೂರಿ ನಡೀತಾ ಇದೆ. ಈ ವಿಪಕ್ಷಗಳು ಮತ್ತು ಈ ರೀತಿಯಾದಂಥ ಕಾಕಸ್ ಇದೆಯಲ್ಲ, ಈ ಲಾಯರ್ಗಳ ಒಂದು ಪಡೆ ಇದೆಯಲ್ಲ, ಇವ್ರು ಹೇಗಾದರೂ ಮಾಡಿ ನರೇಂದ್ರ ಮೋದಿಯವರ ಅಧಿಕಾರವನ್ನು ಸ್ಥಿತ್ಯಂತರ ಮಾಡಬೇಕು ಅನ್ನುವಂಥ ನಿರಂತರವಾದ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಂದೋ ಅವರು ಪಾಸ್ ಮಾಡುವಂಥ ವಿಧೇಯಕವನ್ನು ವಿರೋಧಿಸಿ ಕೋರ್ಟ್ನಲ್ಲಿ ಅಡ್ಡಿಯನ್ನು ಉಂಟು ಮಾಡೋದು, ಇಲ್ಲ ಅಂತಂದರೆ ಸರ್ಕಾರವನ್ನು ಬೇರೆ ರೀತಿ ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಸ್ವತಃ ಜಗದೀಪ್ ಧನ್ಖಡ್ ಅವರು ತಾವೇ ಪತ್ರ ಬರೆದು ನನ್ನ ಅನಾರೋಗ್ಯದ ಕಾರಣದಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿಯನ್ನು ಭೇಟಿಯಾಗಿದ್ದಾರೆ, ಕೊಟ್ಟು ಬಂದಿದ್ದಾರೆ. ಎಲ್ಲಕ್ಕಿಂತ ಮುಂಚೆ ಅವರೇ ಟ್ವೀಟ್ ಮಾಡಿದ್ದಾರೆ. ಅದರ ಕುರಿತಾಗಿ ಕ್ಲಾರಿಫಿಕೇಷನನ್ನು ಅವರೇ ಕೊಡಬೇಕೇ ವಿನಃ ಸರ್ಕಾರ ಕೊಡಲಿಕ್ಕೆ ಬರೋದಿಲ್ಲ. ಏಕೆಂದರೆ ಆ ವ್ಯಕ್ತಿ ಈಗಾಗಲೇ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿರುವಂಥ ವ್ಯಕ್ತಿ. ಈಗ ಆತ ಈ ವ್ಯಕ್ತಿ ದೇಶದ ನಿವೃತ್ತ ಉಪರಾಷ್ಟ್ರಪತಿ ಅಷ್ಟೇ ವಿನಃ ಬೇರೆ ಯಾವುದೇ ಹುದ್ದೆ ಅವರಿಗಿಲ್ಲ. ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಅವ್ರನ್ನ ನಿಗೂಢವಾಗಿ ಅವ್ರ ಹಿಂದೆ ನಾವು ಯಾವುದೋ ಒಂದು ಪತ್ತೇದಾರಿ ಸಂಸ್ಥೆಯನ್ನು, ಯಾವುದೋ ಒಂದು ಇಂಟೆಲಿಜೆನ್ಸ್ ಬ್ಯೂರೋದವ್ರನ್ನ ಅದಕ್ಕೆ ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಭದ್ರತೆ ಕೇಳಿದ ಸಂದರ್ಭದಲ್ಲಿ ಭದ್ರತೆ ಕೊಡಬಹುದೇ ವಿನಃ ಅದನ್ನು ಮೀರಿದ ಯಾವುದೇ ಕೆಲಸವನ್ನು ಸರ್ಕಾರ ತನ್ನ ವ್ಯಾಪ್ತಿಯನ್ನು ಮೀರಿ ಮಾಡಲಿಕ್ಕಾಗೋದಿಲ್ಲ. ಆದರೆ ಇದನ್ನು ಬಳಸಿಕೊಂಡು ರಾಜಕೀಯ ಮಾಡುವಂಥ ಪ್ರಯತ್ನವನ್ನು ಕಪಿಲ್ ಸಿಬಲ್ ಮಾಡ್ತಾ ಇದ್ದಾರೆ. ಎಂಥ ಅನಾಹುತಕಾರಿ ಅಪಾಯಕಾರಿ ಜನ ಇವರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳಿದೆ. ಬಹಳಷ್ಟು ಸುದ್ದಿಗಳಿದ್ದಾವೆ. ಎರಡನೇ ಸಂಚಿಕೆಯಲ್ಲಿ ಹೇಳ್ತೀನಿ. ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಬೆಳತನಕ ಡ್ರೈವಿಂಗ್ ಮಾಡ್ಕೊಂಡು ಬಂದಿರೋ ಆಯಾಸ ಆಗಿರೋದು, ಅದ್ರ ಮಧ್ಯೆನೂ ಎಷ್ಟು ಲವಲವಿಕೆಯಿಂದ ಹೇಳಲಿಕ್ಕೆ ಸಾಧ್ಯವೋ ಪ್ರಯತ್ನ ಮಾಡಿದ್ದೀನಿ. ದೈಹಿಕವಾಗಿ ಮಾನಸಿಕವಾಗಿ ಬಳಲಿಲ್ಲ, ದೈಹಿಕವಾಗಿ ಬಳಲಿರುವಂಥ ದೇಹ ಏನಾದರೂ ಚ್ಯುತಿಯಾಗಿದ್ದರೆ, ಲೋಪಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಮುಂದಿನ ಸಂಚಿಕೆಯಲ್ಲಿ ತಾಜಾ ಇನ್ನೊಂದಿಷ್ಟು ವಿಷಯಗಳನ್ನು ಹೇಳ್ತೀನಿ. ಭಾಳ ಮಜವಾದಂಥ ವಿಷಯಗಳಿದ್ದಾವೆ. ಎಂತೆಂಥ ಮಜಾ ಇದ್ದಾವೆ ಅಂದರೆ 2 ಗಂಟೆ ಸಂಚಿಕೆಯಲ್ಲಿ ನೀವು ನೋಡಿ, ನೀವು ನಿಜಕ್ಕೂ ಖುಷಿ ಪಡುವಂಥ ಭಾಳಷ್ಟು ಅಂದರೆ ಆಸ್ವಾದಿಸುವಂಥ, ಖುಷಿ ಅಲ್ಲ ಆಸ್ವಾದಿಸುವಂಥ ವಿಚಾರಗಳನ್ನ ಹೇಳ್ತೇವೆ. ನಮ್ಮದು ಭಾಳ ಮುಖ್ಯ ಉದ್ದೇಶ ಏನಂದರೆ
ಪತ್ರಿಕೆಯಲ್ಲಿ ಕೊಡುವಂಥ ಸುದ್ದಿ ಆಗಲಿ, ಟಿ ವಿಯಲ್ಲಿ ಬರೋ ಸುದ್ದಿಯನ್ನಾಗಲಿ ಹೇಳಲಿಕ್ಕೆ ನಾನು ಬೇಕಾಗಿಲ್ಲ. ಟಿ ವಿ ಆನ್ ಮಾಡಿದರೆ ಅದೇ ಹೇಳುತ್ತೆ. ಬೆಳಗಿನ ಸಂಜೆವರೆಗೂ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾ ಇರುತ್ತೆ. ಹೇಳಿದ್ದನ್ನೇ ಹೇಳುತ್ತೆ. ನಾನದು ಮಾಡಬೇಕಾಗಿಲ್ಲ. ಅದನ್ನು ಬಿಟ್ಟು ಏನಾದರೂ ಬಿಟ್ವೀನ್ ದ ಲೈನ್ಸ್ ಹೇಳೋಕ್ಕೆ ಸಾಧ್ಯವಾ, ಅದನ್ನೇ ನಾನು ಜಿಜ್ಞಾಸೆಯಿಂದ ಹುಡುಕೋದು. ಆ ಪ್ರಯತ್ನದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದೀನಿ ನನಗೆ ಗೊತ್ತಿಲ್ಲ, ತಮಗೆ ಗೊತ್ತಿದೆ. ನೀವು ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತವರು, ನೀವು ಸತ್ಯದ ನಿಕಷಕ್ಕೆ ಮತ್ತು ನನ್ನ ಆತ್ಮಸಾಕ್ಷಿಯ ನಿಕಷವನ್ನು ನೀವು ಅಲ್ಲಿ ಕೂತ್ಕೊಂಡು ತೂಗ್ತಾ ಇರ್ತೀರಿ. ನನಗೆ ಯಾವತ್ತೂ ಅದರ ಬಗ್ಗೆ ಗೌರವ ಇದೆ. ವಿನೀತನಾಗಿ ತಮ್ಮ ಮುಂದೆ ನಾನು ಸಂಚಿಕೆಗಳನ್ನ ಅರ್ಪಿಸ್ತೇನೆ. ಮೊನ್ನೆ ಯಾವತ್ತೋ ಭಾಳ ಭಾವುಕನಾದ ಸಂದರ್ಭದಲ್ಲಿ, ಭಾವೋದ್ವೇಗದಲ್ಲಿ ತಲೆ ಕೆಟ್ಟರೆ ನಿಲ್ಲಿಸ್ಬಿಡ್ತೀನಿ, ಈ ನನ್ನ ವಾಹಿನಿಯನ್ನೇ ನಿಲ್ಲಿಸ್ತೀನಿ ಅಂತ ಉದ್ವೇಗದಲ್ಲಿ ಹೇಳಿದ ಮಾತು. ಅಂಥದ್ದು ಯಾವತ್ತೂ ಮಾಡೋದಿಲ್ಲ. ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಜೊತೆ ಕಾಯಮಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಆಯುಷ್ಯ ಆರೋಗ್ಯ ಕೊಡುವಂಥ ದೇವ್ರ ಹತ್ರ ಕೇಳಿ, ಬೇರೆ ಏನೂ ಬೇಕಾಗಿಲ್ಲ. ಏಕೆಂದರೆ ಮನುಷ್ಯನಿಗೆ ಬೇಕಾಗಿದ್ದು ಅದೇ. ಅದಿದ್ದರೆ ಎಲ್ಲವನ್ನೂ ಮಾಡಬಹುದು. ಐಶ್ವರ್ಯ ಬರುತ್ತೆ ಹೋಗುತ್ತೆ, ಐಶ್ವರ್ಯದಿಂದ ಹೋದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಇದು ಒಡನಾಟ. ಅದು ನಿನ್ನೆ ನನಗೆ ಮಂಗಳೂರಿನ ಹಿರಿಯರ ಸಮ್ಮುಖದಲ್ಲಿ ಗೊತ್ತಾದಿತ್ತು. ಜಿತೇಂದ್ರ ಕುಂದೇಶ್ವರ್ ಅವರಿಗೆ ನಿನ್ನೆ ಕಾರ್ಯಕ್ರಮಕ್ಕೆ ಕರೆದದ್ದಕ್ಕೆ ಧನ್ಯವಾದ ಅರ್ಪಿಸ್ತಾ, ಭಾನುವಾರ ದಿವಸ ಭಾಳಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಿಮ್ಮೆಲ್ಲರ ಪ್ರೇರಣೆ ಆಶೀರ್ವಾದವೇ ಕಾರಣ ಅಂತ ನನಗನ್ಸುತ್ತೆ. ಏಕೆಂದರೆ ನೀವೆಲ್ಲ ಮೋಟಿವೇಟ್ ಮಾಡದೆ ಹೋದರೆ ನಾನು ಅಷ್ಟೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನೀವು ನಿರಂತರವಾಗಿ ನಮ್ಮ ಜೊತೆ ನಿಂತು ಹಲವಾರು ವಿಷಯಗಳನ್ನ ಹೇಳ್ತಾ, ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ, ಯಾರೋ ಒಬ್ಬರು ಉದ್ವೇಗದಲ್ಲಿ ಫೋನ್ ಮಾಡಿದ್ರು ನನಗೆ ನಿನ್ನೆ. ಕಥೆಯನ್ನು ಭಾಳ ಚೆನ್ನಾಗಿ ಹೇಳಿರಿ, ನಾಳೆ ಒಂದು 20 ಕೇಸ್ ಬಿದ್ದರೆ ಏನ್ರಿ ಮಾಡ್ತೀರಿ ಅಂತೇಳಿ. ಕೇಸ್ ಬೀಳ್ತವೆ ಅನ್ನುವಂಥ ನಂಬಿಕೆಯೊಂದಿಗೆ ಸಂಚಿಕೆ ಮಾಡೋದು. ನಾನು ಕೇಸ್ ಬಿದ್ದರೆ ಭಯ ಬೀಳೋ ಮನುಷ್ಯ ಅಲ್ಲ. ನನಗೆ ಅದೇನೋ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂದ್ರೆ ಭಾಳ ವ್ಯಾಮೋಹ. ಯಾರದೇ ಕೇಸ್ ಇದ್ದರೂ ಮೊದಲು ಓಡಿ ಹೋಗಿ ನಿಂತ್ಕೊಳ್ಳುವಂಥ ವ್ಯಕ್ತಿ ನಾನು. ಯಾವತ್ತೂ ಭಯಭೀತನಾಗುವಂಥ ಮನುಷ್ಯ ಅಲ್ಲ. ನನಗೆ ಆತಂಕ ಅನ್ನೋದು ಯಾವತ್ತೂ ಕಾಡೇ ಇಲ್ಲ. ನಮ್ಮ ಡಿಕ್ಷನರಿನಲ್ಲಿ ಭಯ ಅನ್ನೋ ಶಬ್ದನೇ ದೇವರು ಕೊಟ್ಟಿಲ್ಲ. ಬಹುಶಃ ನಮ್ಮ ಪೂರ್ವ ಜನ್ಮದ ಸುಕೃತ ಇರಬೇಕು, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇರಬೇಕು. ನಾನು ಭಯ ಅನ್ನೋದಾಗೋದಿಲ್ಲ. ಅದಕ್ಕೆ ಈ ರೀತಿ ಮಾತಾಡೋದು. ಭಾಳಷ್ಟು ಮಾತಾಡಿದ್ದೀನಿ, ಕ್ಷಮಿಸಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಹೆಚ್ಚು ಜನರಿಗೆ ಶೇರ್ ಮಾಡಿ. ಏನಂದರೆ ನಾವು ಹೇಳಿರೋ ಮಾತು ಭಾಳ ಜನರಿಗೆ ಮುಟ್ಟಬೇಕು ಸರ್, ಅದು ಅಲ್ವಾ ಮೇಡಮ್? ಮುಟ್ಟಿದಾಗಲೇ ಅದಕ್ಕೊಂದು ಅರ್ಥ. ಇಲ್ಲದೆ ಹೋದರೆ ಇದು ಹೆಂಗೆ ಅಂತಂದರೆ, ಪಿಕ್ಚರ್ ಸೂಪರ್ ಹಿಟ್ಟು, ಥಿಯೇಟ್ರ್ ಖಾಲಿ ಅಂತಾರೆ. ಪಿಕ್ಚರ್ ಭಾಳ ಚೆನ್ನಾಗಿದ್ರೆ ಸೂಪರ್ ಹಿಟ್ಟು, ಆದರೆ ಥಿಯೇಟ್ರಲ್ಲಿ ಜನನೇ ಇಲ್ಲ ಅಂತ. ಹಂಗಾಗಬಾರ್ದು ನಮ್ಮದು ಪ್ರಯೋಗಗಳು. ಭಾಳ ಜನರಿಗೆ ಮುಟ್ಟಿಸೋ ಮೂಲಕ ನಾವೆಲ್ಲ ಸೇರಿ ಅಭಿಯಾನ ಮಾಡೋಣ ದೇಶಕ್ಕಾಗಿ. ನೀವೆಲ್ಲ ನನ್ನ ಜೊತೆ ಇದ್ದೀರಿ ಅನ್ನೋಂಥ ನಂಬಿಕೆಯೊಂದಿಗೆ ಮಾಡಿದ ಈ ಸಂಚಿಕೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ಈ ಸಂಚಿಕೆಗೆ ದಯವಿಟ್ಟು ಆರ್ಥಿಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳಿ. ಆರ್ಥಿಕವಾಗಿ ಸದೃಢ ಆದರೆ ಕೆಲಸ ಮಾಡೋದು ಸುಲಭ ಆಗುತ್ತೆ. ಸಹೋದ್ಯೋಗಿಗಳು ಭಾಳ ಆನಂದವಾಗಿರ್ತಾರೆ. ಅದೆಲ್ಲದಕ್ಕೂ ನಿಮ್ಮ ಸಹಾಯ ಬೇಕೇ ಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.